ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿತ ಕೆಪಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಧಾರವಾಡಕ್ಕೆ ಬಂದೀವಿ. ಎದಕ್ಕಂತಂದ್ರೆ ಫಿಲ್ಮ್ ನೋಡಾಕ್ರಿ. ಸೊ ಹೊಸ ಫಿಲ್ಮ್ ಬಂದೈತಿ ಕನ್ನಡ ಅದು. ಸೊ ಕನ್ನಡ ಫಿಲ್ಮ್ ನೋಡ್ರಿ, ಅದನ್ನು ಬೆಳೆಸ್ರಿ ಅಂತ ಹೇಳತ್ತೀನಿ. ಆ್ಯಂಡ್ ಒಂದು ಸ್ವಲ್ಪ ಚೆನ್ನಾಗಿ ಬರೋದೈತ್ರಿ. ಸೊ ಅವ್ರಿಗೋಸ್ಕರ ವೇಟ್ ಮಾಡಕತ್ತೀವಿ. ಹ್ಯಾಂಡ್ಸಮ್ ಗಾಯ್ ಹಲ್ಕಿಸದಾರಿ ಒಟ್ಟು ಹೋಗೋಣ ಬರ್ರಿ. ಅವ್ರು ಬರಾತಿಲ್ರಿ, ಇನ್ನು ಕಾಯಕತ್ತೀವಿ. ಒಟ್ಟು ಇನ್ನು ಎಷ್ಟೊತ್ತಾಕೈತನ್ನಂತ ಗೊತ್ತಿಲ್ಲ. ಅವರಷ್ಟರು ಸೇರಿ ಬರ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತೈತ್ರಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರುಚಿತ ಮಾತಾಡತ್ತೇನೆ ರೀ. ಇದೇನೇ ಇಲ್ಲ ಅಂತಂದ್ರೆ 10ನೇ ಟೇಕ್ ಇರ್ಬೋದ್ರಿ, ಐ ಥಿಂಕ್. ಇರಲಿ ರೀ, ಯಾಕಂತಂದ್ರೆ ಅದನ್ನು ಹೇಳ್ಬೇಕಂದ್ರೆ ಸ್ವಲ್ಪ ಭಾಳ ಜಾಸ್ತಿನೇ ತಿಳ್ಕೊಂಡಿರ್ಬೇಕು ರೀ. ನನಗೀಗ ಅನ್ಸಾತೈತ್ರಿ, ಉಪೇಂದ್ರ ಸರ್ ಅವರ ಎಷ್ಟು ಇದನ್ನು ಟೇಕ್ ತೊಗೊಂಡು ಮಾಡಿರ್ತಾರೆ ಅಥವಾ ಎಷ್ಟು ಅವ್ರು ಎಫರ್ಟ್ ಹಾಕಿ ಮಾಡ್ಯಾರ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಮಾತಾಡತ್ತಿದ್ದು ಏನಪ್ಪ ಅಂತಂದ್ರೆ UI ಫಿಲ್ಮ್ ಬಗ್ಗೆ. ಅದನ್ನು ನಾವು ನಿನ್ನೆರ ನೋಡ್ಕೊಂಬಂದ್ವಿ. ಇವತ್ತು ನಾ ಅದು ರಿವ್ಯೂ ಕೊಡತ್ತೀನಿ ನಿಮಗೆ. ಖರೆ ರೀ, ಅದು ಇಂಟೆಲಿಜೆಂಟ್ ಇದ್ದವ್ರಿಗೆ ಅಷ್ಟೇ ಇದು ಫಿಲ್ಮ್ ಅರ್ಥ ಆಕೈತೆ ಅನ್ನೋದು 100% ನಿಜ. ನಾ ಸ್ವಲ್ಪ ಇಂಟೆಲಿಜೆಂಟ್ ಅದೇನಲ್ರಿ, ಸ್ವಲ್ಪ ನಂಗೆ ಅರ್ಥ ಆಗೈತಿ. ಅದ್ರೊಳಗೆ ಪ್ರಕೃತಿ ಮಾತೆ ಬಗ್ಗೆ ತೋರ್ಸಾರಿ. ಎಷ್ಟು ಚಂದ ತೋರ್ಸಾರಂತಂದ್ರೆ ನಮ್ದು ಪ್ರಕೃತಿ ಒಳಗೆ ಹೆಂಗೆ ನಮ್ಮ ಸಹಜ ಕ್ರಿಯೆಗಳೆಲ್ಲ ಆಗ್ತಿರ್ತಾವೆ ಅನ್ನೋದು ಅಷ್ಟು ಚಂದ ತೋರ್ಸಾರಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ಪ್ರಕೃತಿ ಮಾತೆ ಯಾವ್ದು ನಮ್ಗೆ ಮಾಡಬೇಡ ಅಂದಿರ್ತಾಳಲ್ರಿ, ಅದನ್ನ ನಾವು ಮಾಡಕ್ಕೆ ಹೋಗ್ತೀವಿ. ಯಾರೋ ಆದರೂ ಅತ್ರಿ ನಾವು ಯಾವುದು ಮಾಡಬೇಡ ಅಂತಂದು ಯಾರಿಗೆ ಒತ್ತಿ ಹೇಳ್ತೇವಲ್ರಿ, ಅದನ್ನ ಅವ್ರು ಮಾಡ್ತಾರೆ. ಈಗ ಎಕ್ಸಾಂಪಲ್ ಏನೋ ಒಂದು ನಿನ್ನ ಕಿವಿ ಒಳಗೆ ಬಂದು ಹೇಳಿ ಇದನ್ನ ಯಾರಿಗೂ ಹೇಳ್ಬೇಡ ಅಂತಂದ್ರೆ ಮೊದಲು ಹೋಗಿ ಹೇಳೋದ ಆ ವಿಷಯ ರೀ ಎಲ್ಲರ ಮುಂದೆ. ಸೊ ಹಂಗೆ ಮಾನವರು ಅದನ್ನು ಮಾಡಬೇಡ ಅಂತಂದು ಹೇಳಿದ್ರು ಏನೋ ಒಂದು ಮಾಡ್ತಾರಂತಂದ್ರೆ ಅವ್ರು ಕೆಟ್ಟ ಕಾಲಕ್ಕೆ ಮಾಡ್ತಾರಂತ ಅರ್ಥ. ಆ್ಯಂಡ್ ಪ್ರಕೃತಿ ಮಾತನ್ನ ನಾವು ಮಾನವರಾಗಿ ಹೆಂಗೆ ಹಾಳು ಮಾಡಾಕತ್ತೀವಿ, ಅದ್ರ ಮೇಲೆ ಹೆಂಗೆ ದೌರ್ಜನ್ಯ ತೋರ್ಸಾಕತ್ತೀವಿ ಅನ್ನೋದ್ರ ಬಗ್ಗೆ ಹೇಳಾರಿ. ಎಕ್ಸಾಂಪಲ್ ಟೆಕ್ನಾಲಜಿ, ಆಮೇಲೆ ಮೈನಿಂಗ್ ಇದ್ರ ಬಗ್ಗೆ ಎಲ್ಲ ಹೇಳಾರಿ. ಆ್ಯಂಡ್ ನೆಕ್ಸ್ಟ್ ಸತ್ಯ ಮತ್ತು ಕಲ್ಕಿ ಅನ್ನೋ 2 ಪಾರ್ಟ್ಸ್ ಇದಾವ್ರಿ ಅದ್ರೊಳಗೆ. ಅಂದರೆ ಸತ್ಯ ಅಂತಂದ್ರೆ ನಮ್ಮ ಜೀವನದೊಳಗಿರೋ ಸತ್ಯ, ಕಲ್ಕಿ ಅಂತಂದ್ರೆ ನಾವು ಏನು ಕೆಟ್ಟತನ ಮಾಡ್ತೀವಲ್ಲ ಅದು. ಪ್ರಕೃತಿ ಮಾತೇನೆ ಎರಡಕ್ಕೂ ಜನ್ಮ ಕೊಟ್ಟಿರ್ತಾಳೆ. ಯಾಕಂತಂದ್ರೆ ಒಳ್ಳೆದಕ್ಕೂ ಪ್ರಕೃತಿ ಮಾತೇನೆ ಜನ್ಮ ಕೊಟ್ಟಾಳ, ಕೆಟ್ಟದಕ್ಕೂ ಪ್ರಕೃತಿ ಮಾತೇನೆ ಜನ್ಮ ಕೊಟ್ಟಾಳ. ಬಟ್ ಏನು ಒಳ್ಳೇದು ಯಾವಾಗ ಒಳ್ಳೇದು ಮಾಡಕ್ಕೆ ಹೋಗಿರ್ತೈತಲ್ಲ, ಕೆಟ್ಟದ್ದು ಅವಾಗ ಬಂದು ಕೆಟ್ಟದ್ದನ್ನು ಒಳ್ಳೇದನ್ನು ಆವರಿಸ್ಕೊಂಡು ಬಿಡ್ತೈತಿ. ಹಂಗೆ ಅದನ್ನು ಬಚ್ಚಿಡಕ್ಕೆ ಟ್ರೈ ಮಾಡ್ತೈತ್ರಿ. ನೀವು ಹೊರಗೆ ಬರಬೇಡ, ನಾ ಎಲ್ಲ ಇದನ್ನು ಜಗತ್ತು ಆಳ್ತೀನಿ ಅಂತ ಅನ್ನೋ ರೀತಿ ಒಳಗೆ ಯಾವಾಗಲಿದ್ರು ಕೆಟ್ಟದ್ದು ಆಳ್ವಿಕೆ ಮಾಡ್ಕೊಂಡು ಹೋಗಿರ್ತೈತಿ. ಬಟ್ ಯಾವತ್ತಲಿದ್ರು ಒಳ್ಳೇದಕ್ಕೆ ಕಾಲ ಅಂಥೇಳಿ ಎಷ್ಟು ಚಂದ ತೋರ್ಸ್ತಾರೆ. ಯಾಕಂತಂದ್ರೆ ಒಳ್ಳೇದನ್ನ ಹೆಂಗೆ ನಾವು ಅದನ್ನು ಅದಿಮಿಟ್ಟಿವಿಪ್ಪ, ಅದನ್ನ ಹೆಂಗೋ ಕೂಡಿ ಹಾಕಿವಂತಂದ್ರು ಅದು ತನ್ನ ಒಳ್ಳೆತನ ತೋರಿಸ್ಕೊಂಡು ತನ್ನ ಒಳ್ಳೇದಕ್ಕೆ ಯಾವಾಗಲಿದ್ರು ದಾರಿ ಇರ್ತೈತ್ರಿ. ಸೊ ಅದು ಒಳ್ಳೆತನ ತೋರಿಸ್ಕೊಂಡು ಅದನ್ನ ಹಿಂದೆ ಹೆಂಗೆ ಪಾರಾಗಿ ಬರ್ಬೇಕು ಅನ್ನೋದು ಅದು ಗೊತ್ತಿರ್ತೈತಿ. ಸೊ ಹಂಗೆ ಅದು ಹೊರಗೆ ಪಾರಾಗಿ ಬರ್ತೈತಿ. ಬಟ್ ಅಷ್ಟರೊಳಗನ ಇದು ಕೆಟ್ಟದ್ದೇನೈತಲ್ರಿ, ಇಡೀ ಜಗತ್ತ ಸಾರಿ ಬಂದಿರ್ತೈತ್ರಿ. ಹಂಗಾರಿ ಅದ. ಆ್ಯಂಡ್ ನೆಕ್ಸ್ಟ್ ರಾಜಕೀಯದ ಬಗ್ಗೆ ತೋರ್ಸ್ಯಾರಿ. ಈಗ ಎಕ್ಸಾಂಪಲ್ ಒಂದು ಕೆಟ್ಟದ್ದೇನೋ ರಾಜಕೀಯಕ್ಕೆ ನಿಂತೈತೆ ಅಂತಂದ್ರೆ ಅದು ಫಸ್ಟ್ ನಮ್ಗೆಲ್ಲಾರ್ಗು ಬಿಟ್ಟು ನೋಡ್ತೈತ್ರಿ. ಅಂತಂದ್ರೆ ನಾವು ಯಾವಾಗಲಿದ್ರು ಗಾಳ ಬಿಟ್ಟು ಹಾಕ್ತಾರಂತ ಹೇಳ್ತಾರೆ. ಹಂಗೆ ನಮ್ಮ ಮ್ಯಾಲೆ ಯಾವಾಗಲಿದ್ರು ಬಿಟ್ಟು ಕಾಸು ಅವ್ರು ಹಿಡ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಯಾಕಂತಂದ್ರೆ ಈಗ ನೋಡಾತೀರಿ ನೀವು, ಇನ್ ಕೇಸ್ ಎಲೆಕ್ಷನ್ ಸ್ಟಾರ್ಟ್ ಆತಂತಂದ್ರೆ ನಮ್ಮ ನಡುವನ ಎಷ್ಟೊಂಡಾಗ ದಾನ್ಲೆಕ್ಕಿರ್ತಾವ್ರಿ. ರೋಡ್ ಆಗಬೇಕು, ಹಾಸ್ಪಿಟಾಲಿಟಿ ಬರಬೇಕು, ನಮಗೆಲ್ಲ ಹಿಂಗೆ ಸೌಕರ್ಯ ಸಿಗ್ಬೇಕು, ನಿಮ್ಗೆ ಅದನ್ನು ಕೊಡ್ತೀವಿ ಇದನ್ನು ಕೊಡ್ತೀವಿ, ಎಷ್ಟು ಆಸೆ ತೋರಿಸ್ತಾರೆ. ಆಸೆ ತೋರಿಸಿ ಕಾಸಿನ ನಮ್ಮ ಕಡೆಯಿಂದ ಓಟ್ ಹಾಕ್ಸ್ಕೊತಾರೆ. ಯಾರಾದರೂ ಆತ್ರಿ, ಇದ ಪಕ್ಷ ಅಂತಲ್ಲ, ಯಾವ ಪಕ್ಷದಿಂದ ಆದ್ರೂ ಅದಾತ. ಬಟ್ ಅದಕ್ಕೆ ಯಾವಾಗ ನಾವು ಆಮಿಷಕ್ಕೆ ಒಳಗಾಕಾಸ್ ನಾವೇನ್ರ ಎಲೆಕ್ಷನ್ ಒಳಗೆ ಓಟ್ ಹಾಕಿ ಕಾಸು ನಾವೇನ್ರ ಅದನ್ನು ಯಾರನ್ನೋ ಒಬ್ರನ್ನ ಗೆಲ್ಸೇವಂತಂದ್ರೆ ಅವ್ರು ನಮ್ಮ ಮೇಲೆ ಹೆಂಗೆ ಆಕ್ರಮಣ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತೋರ್ಸಾರಿ. ಆ್ಯಂಡ್ ನೆಕ್ಸ್ಟ್ ಟ್ರೋಲ್ ಬಗ್ಗೆ ತೋರ್ಸಾರಿ. ಇದ್ರೊಳಗೆ ಟ್ರೋಲ್ ಹೆಂಗೆ ಆಗ್ತದ ಅಂತಂದ್ರೆ ಒಳ್ಳೆದ ರೀತಿಯಿಂದ ಆಗಲಿ ರೀ, ಕೆಟ್ಟದ ರೀತಿಯಿಂದ ಆಗಿರಲಿ ರೀ, ಟ್ರೋಲ್ ಆದವ್ರ ಮುಂದೆ ಬೆಳೆದಿದ್ದ
ಈ ಇತಿಹಾಸದೊಳಗೆ ನಾವು ನೋಡ್ಕೊಂಬಂದೇವಿ ರೀ. ಯಾಕಂತಂದ್ರೆ ಈಗ ಎಷ್ಟೋ ಜನ ಟ್ರೋಲ್ ಹಾಕಿರ್ತಾರೆ ರೀ. ಯಾಕಂದ್ರೆ ಒಂದು ಒಳ್ಳೆ ರೀತಿಯಿಂದ ಟ್ರೋಲ್ ಆಗ್ಬೇಕಂತ ಏನಿರಂಗಿಲ್ಲ, ಕೆಟ್ಟ ರೀತಿಯಿಂದ ಟ್ರೋಲ್ ಆಗ್ಬೇಕಂತ ಇರೋದಿಲ್ಲ. ಒಬ್ಬೊಬ್ರು ಎಂತೆಂಥ ರೀತಿಯಿಂದ ಟ್ರೋಲ್ ಆಗಿ ರಾತ್ರಿ ಫೇಮಸ್ ಆಗಿರ್ತಾರೆ ರೀ. ಸೊ ಅದ್ರ ಬಗ್ಗೆ ಹೇಳಾರಿ. ಆಮೇಲೆ ಹಾಡೂ ಅಷ್ಟೇ ಚಂದ ಐತ್ರಿ. ಆ್ಯಂಡ್ ನೆಕ್ಸ್ಟ್ ಜಾತಿ ಧರ್ಮ ರಿಲಿಜನ್ಸ್ ಬಗ್ಗೆ ಐತ್ರಿ. ಯಾಕಂತಂದ್ರೆ ನಮ್ಮ ದೇಶದೊಳಗೆ ಈಗ ನೋಡಿರಿ ಆಲ್ರೆಡಿ ಐತ್ರಿ ಆ ಜಾತಿ ಈ ಜಾತಿ ಹಂಗೆ ಹಿಂಗೆ ಅಂಥೇಳಿ. ಬಟ್ ಅದನ್ನ ನಾವು ಯಾವಾಗ ಅದ್ರ ಹಿಂದೆ ಬಿದ್ದ ಕಾಸು ನಾವು ಇದೇ ಜಾತಿಯವರ ಇದನ್ನ ಸೆಲೆಬ್ರೇಷನ್ ಮಾಡ್ಬೇಕು, ನಮ್ಗೆ ಇಂಥದ ಪದ್ಧತಿ ಇದಾವ ಹಂಗೆ ಹಿಂಗಂತ ಹೊಂಟಾಗ ಇನ್ ಫ್ಯೂಚರ್ ಒಳಗೆ ರಾಜಕೀಯದಾರ ಅದನ್ನ ಅಸ್ತ್ರ ಮಾಡಿಟ್ಕೊಂಡು ಕಾಸು ಅದನ್ನೆಲ್ಲ ಆಳ್ವಿಕೆ ಮಾಡಕ್ಕಂತ ಹೇಳಿ ಹೆಂಗೆ ತೋರಿಸ್ಕೋತಾರ ಅಥವಾ ಅದನ್ನ ಹೆಂಗೆ ದುರುಪಯೋಗ ಮಾಡ್ಕೋತಾರ ಅನ್ನೋದ್ರ ಬಗ್ಗೆ ಐತ್ರಿ. ಇನ್ ಫ್ಯೂಚರ್ ಒಳಗೆ ಏನು ಆಕೈತೆ ಅನ್ನೋದು ತೋರಿಸ್ತಾರೆ. ಹಂಗಂದ್ರೆ ನಮ್ದು ಇದ ಜಾತಿ ಅಂಥೇಳಿ ಸಿಕ್ಕ ಹಾಕಿಸ್ಕೊಂಡು ಕಾಸು ನಾವು ಜೀವನ ಮಾಡ್ಬೇಕನ್ನೋದು ತೋರಿಸ್ಯಾರ್ರಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದ್ರೆ ಸತ್ಯ ಅದ್ರೊಳಗೆ ಸಾಯ್ತಾನ್ರಿ. ಏನೋ ಒಂದು ಎದಕ್ಕಂತಂದ್ರೆ ಯಾವತ್ತಲಿದ್ರು ಈಗಿನ ಜನ್ರೇಷನ್ ಮುಂಚೆ ಐತ್ರಿ ಅದು ಸತ್ಯಕ್ಕೆ ಕಾಲ ಐತಿ ಸುಳ್ಳಿಗೆ ಕಾಲಿಲ್ಲ ಅಂತ ಹೇಳಿ. ಬಟ್ ಈಗಿನ ಜನ್ರೇಷನಲ್ಲಿ ಅದು ಯಾವುದೂ ಇಲ್ರಿ. ನಾವು ಯಾವಾಗ ನಮ್ದು ಕರೆ ಅದಂತೆ ತೋರಿಸ್ಕೋತೇವಲ್ರಿ ಅದಷ್ಟೇ ಕರೆ, ನಾವು ಯಾವಾಗ ಸುಳ್ಳು ಅಂತ ತೋರಿಸ್ಕೋತೇವೆ ಅದಷ್ಟೇ ಕರೆ. ಅಂದ್ರೆ ಈಗ ಪ್ರೆಸೆಂಟ್ ಏನು ನಡೆದೈತಲ್ರಿ ಅದಷ್ಟೇ ಕರೆ ಆಗಿರ್ತೈತೆ ಹೊರತು ಇನ್ ಫ್ಯೂಚರ್ ಒಳಗೆ ನನಗೆ ಒಳ್ಳೇದಾಕತ್ತಪ್ಪ ಅದು ಯಾವುದೂ ಇಲ್ರಿ. ಯಾಕಂತಂದ್ರೆ ಈಗ ಕೆಟ್ಟದಾಗತ್ತೈತೆ ಅಂದ್ರೆ ಇನ್ ಫ್ಯೂಚರ್ ಒಳಗೆ ಒಳ್ಳೇದಾಕೈತೆ ಅಂತಂದು ನಾವು ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬಿಡ್ತೀರಿ. ಸೊ ಅದ್ರ ಬಗ್ಗೆ ತೋರ್ಸಾರ. ಆ್ಯಂಡ್ ನೆಕ್ಸ್ಟ್ ಅದ್ರೊಳಗೆ ಎಷ್ಟೋ ಜನ ಹೇಳಾರಿ. ಒಬ್ರು ಹೇಳ್ತಾರೆ ನಮ್ಗೆ ಆಳೋ ರಾಜ ಬೇಡ, ನಮ್ಗೆ ನಾಯಕರಾಗಿರೋಣ ಅಂತ ಹೇಳಿ. ಬಟ್ ಇನ್ನೊಬ್ರು ಹೇಳ್ತಾರೆ ಇಲ್ಲ ನಮ್ಮನ್ನಷ್ಟನ್ನು ಆಳಕ್ಕೊಬ್ಬ ದೊರೆ ಬೇಕಂತ ಹೇಳಿ. ಆ ದೊರೆನ ನಾವು ಹೆಂಗೆ ನಮ್ದು ಬುದ್ಧಿ ಭ್ರಮಣೆಯಿಂದ ಹೆಂಗೆ ನಾವು ಸೆಲೆಕ್ಷನ್ ಮಾಡಿ ಕಾಸು ಎಲೆಕ್ಷನ್ ಒಳಗೆ ಗೆಲ್ಲಿಸಿಂದ ಅವ್ರು ಹೆಂಗೆ ಆಳ್ವಿಕೆ ಮಾಡ್ತಾರೆ ಅನ್ನೋದು ತೋರ್ಸಾರ. ಏನೇ ಹೇಳ್ರಿ ಟೋಟಲಿ ಐತಲ್ರಿ ಇದು ಫಿಲ್ಮ್. ಎಷ್ಟೊಕೊಂಡ ವಿಷಯ ಎಷ್ಟೊಕೊಂಡ ರಿಯಾಲಿಟಿನ ಒಂದು ಫಿಲ್ಮ್ ಒಳಗೆ ಹಾಕಿ ಮರ್ಜ್ ಮಾಡಿ ಕಾಸು ನಮ್ಮ ಮುಂದೆ ತಂದಿಟ್ಟಂಗೆ ಐತ್ರಿ. ಬಟ್ ಏನೋ ಹೇಳಿರಿ ಮಕ್ಕದ ಮೇಲೆ ಹೊಡೆದಂಗೆ ಇತ್ತು ರೀ ಫಿಲ್ಮ್. ಭಾಳ ಅಂದ್ರೆ ಭಾಳ ಖುಷಿ ಆದ್ರಿ. ಎಷ್ಟು ರಿಯಾಲಿಟಿ ಇತ್ತಂತಂದ್ರೆ ಅದನ್ನು ನೋಡಿದವ್ರಿಗೆ ಗೊತ್ತಿರ್ತೈತಿ. ಆ್ಯಂಡ್ ನೆಕ್ಸ್ಟ್ ನಾ ಹೇಳೋದೇನಪ್ಪ ಅಂತಂದ್ರೆ ಯಾರ್ಯಾರಿಗೆ ಈ ಫಿಲ್ಮ್ ತಿಳಿದಿಲ್ಲ ಅಂತಂದಿರಲ್ರಿ ಅವ್ರಿಗೊಂದು ದೊಡ್ಡ ನಮಸ್ಕಾರ. ನನಗಂದ್ರೆ ಮಸ್ತ್ ತಿಳಿದೈತಿ. ಆ್ಯಂಡ್ ನೆಕ್ಸ್ಟ್ ಯಾರ್ಯಾರು ಇನ್ ಫ್ಯೂಚರ್ ಒಳಗೆ ನೋಡ್ಬೇಕಂತ ಏನಾರ ಅನ್ಕೊಂಡಿದ್ರೆ ಪ್ಲೀಸ್ ಹೋಗಿ ದಯವಿಟ್ಟು ನೋಡ್ರಿ. ಯಾಕಂತಂದ್ರೆ ಈಗ ನಾ ಕ್ಲಾರಿಟಿ ಕೊಟ್ಟಿದ್ರಿಂದ ಈಗ ಹೋಗಿ ನೀವು ನೋಡಿದ್ರೆ ಸಡನ್ಲಿ ಅದು ಏನೇನು ತೋರ್ಸಾತೈತೆ ಅನ್ನೋದು ಅರ್ಥ ಆಕೈತೆ ಅಂತ ಹೇಳಿ ನಾ ತಿಳ್ಕೊಳತ್ತೀನಿ. ಆ್ಯಂಡ್ ಸಖತ್ ಮೂವಿ ರೀ. ಆ್ಯಂಡ್ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವ್ರಿಗೆ ನನ್ನೊಂದು ದೊಡ್ಡ ನಮಸ್ಕಾರ. ಭಾಳ ಆಗುವಂಥದ್ದು ಒಂದು ದೊಡ್ಡ ಫಿಲ್ಮ್ ಕೊಟ್ಟಿರಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.